ನಮಸ್ಕಾರ. ಮೊನ್ನೆ ಲೋಕಭವನದ ಗ್ಲಾಸ್ ಹೌಸ್ ಅಲ್ಲಿ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು. 20 ಸಚಿವರಲ್ಲಿ 19 ಜನರು ಮಾತ್ರ ಅಲ್ಲಿ ಉಪಸ್ಥಿತರಿದ್ದರು. ಆಕೆ ಒಬ್ರೇ ಒಬ್ರು. ಅವರು ಗಾಯತ್ರಿ ಶಾಂತನಗೌಡ. ಚಿಕ್ಕಮಗಳೂರಿನ MLC ಆದ ಇವರು 4 ವರ್ಷ ಕೋರ್ಟಲ್ಲಿ ಫೈಟ್ ಮಾಡಿ ಕಳೆದ 1 ವಾರದಷ್ಟೇ ಹಿಂದಷ್ಟೇ ತಮ್ಮ ಸ್ಥಾನವನ್ನ ಕಾನೂನು ಪ್ರಕಾರ ತೆಗೆದುಕೊಂಡಿದ್ರು. ಅವರನ್ನ ಗುರುತಿಸಿದ್ದು ಮತ್ತು ಸಚಿವ ಸಂಪುಟಕ್ಕೆ ಸೇರಿಸ್ಕೋತೀವಿ ಅಂತ ಹೆಸರನ್ನ ಪ್ರಕಟ ಮಾಡಿ ಹೇಳಿದ್ದು ಅವರಿಗೆ ತುಂಬಾ ಸಂತೋಷ ಕೊಟ್ಟಿತ್ತು. ತುಂಬಾ ಖುಷಿಯಿಂದ ಅವರು ತಯಾರಾಗಿದ್ರು. ಆದ್ರೆ ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವರ ಹೆಸರು ಕ್ಯಾನ್ಸಲ್ ಆಗಿತ್ತು. ಆಕೆ ಅಳ್ತಾ ಇದ್ದಿದ್ದು, ಆಕೆ ದುಃಖ ಪಡ್ತಾ ಇದ್ದಿದ್ದು ಈ ಸಮಾರಂಭದ ಮಧ್ಯೆ ಒಂದು ರೀತಿಯ ಶೋಕಾಚರಣೆಯ ಹಾಗೆ ನನಗೆ ಕಾಣಿಸ್ತಾ ಇತ್ತು. ಯಾಕೆ ಗೊತ್ತಾ, ಇದು ಮಹಿಳಾ ರಾಜಕಾರಣದ ದೊಡ್ಡ ಪ್ರಶ್ನೆಯನ್ನ ನನ್ನ ಮುಂದೆ ಇಟ್ಟಿತ್ತು. ಹೌದು ವೀಕ್ಷಕರೇ, ಇವತ್ತು ನಾನು ಅದ್ರ ಬಗ್ಗೆ ನನ್ನ ಅಭಿಪ್ರಾಯವನ್ನ ಹೇಳ್ತಾ ಇದ್ದೀನಿ. ನಾನು ಶೀಲಾ ಭಟ್, ಇದು ಕನ್ನಡ ಧ್ವನಿ. ನಾನಿಲ್ಲಿ ಕೇವಲ ಪ್ರಶ್ನೆಗಳನ್ನ ಎತ್ತೋದಿಲ್ಲ, ಉತ್ತರಗಳನ್ನ ಹುಡುಕುವ ಯತ್ನ ಕೂಡ ಮಾಡ್ತೀನಿ. ಅದೇ ವೇಳೆಗೆ ಬದುಕು, ಮನಸ್ಸು, ವ್ಯವಸ್ಥೆ, ಸಮಾಜ, ಮನುಷ್ಯ ಸ್ವಭಾವ ಇವುಗಳನ್ನ ಅರ್ಥ ಮಾಡ್ಕೊಳ್ತಾ ಪಯಣವನ್ನ ನಾವು ಮಾಡ್ತೀವಿ. ಈ ಮಹಿಳಾ ರಾಜಕಾರಣಿಗಳ ಬಗ್ಗೆ ಮಹಿಳಾ ಮೀಸಲಾತಿಯ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಹೇಳಿದ್ದೆ. ಹಿಂದಿನ ಒಂದು ಎಪಿಸೋಡ್ ಅಲ್ಲಿ ಸಂಚಿಕೆಯಲ್ಲಿ ನೀವು ನೋಡ್ಬೋದು. ಆ ವಿಡಿಯೋ ಲಿಂಕ್ ಅನ್ನು ಕೂಡ ಹಾಕಿರ್ತೀನಿ. ಇವತ್ತು ನಾನು ಮಹಿಳಾ ಸಚಿವರುಗಳ ಬಗ್ಗೆ, ಅದರಲ್ಲೂ ಕರ್ನಾಟಕ ಮಹಿಳಾ ಸಚಿವರುಗಳ ಬಗ್ಗೆ ಒಂದೆರಡು ವಿಷಯಗಳನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಇದೆ. ಇದರ ಸಂಸ್ಥಾಪಕ ಅಧ್ಯಕ್ಷರು ಶ್ರೀಮತಿ ಯಶೋಧರಾ ದಾಸಪ್ಪನವರು. ಈಕೆ ಪ್ರಪ್ರಥಮ ಕ್ಯಾಬಿನೆಟ್ ಸಚಿವೆ ಅನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವರು ಕೇವಲ ರಾಜಕಾರಣಿ ಆಗಿರ್ಲಿಲ್ಲ, ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ರು, ಗಾಂಧಿವಾದಿಯಾಗಿದ್ರು, ಜೊತೆಗೆ ಸಮಾಜ ಸುಧಾರಕಿಯೂ ಆಗಿದ್ರು. ಅವರು 1962ರಲ್ಲೇ ಸಮಾಜ ಕಲ್ಯಾಣ ಸಚಿವರಾಗಿ ಅಧಿಕಾರವನ್ನ ವಹಿಸಿಕೊಂಡಿದ್ರು. ಅಷ್ಟೇ ಅಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ ಜೈಲು ಪಾಲಾದವರು, ಗಿರಿಜನರ ಉದ್ಧಾರಕ್ಕಾಗಿ ಶ್ರಮಿಸಿದವರು. ಅಷ್ಟೇ ಏಕೆ, ಮದ್ಯಪಾನ ನಿಷೇಧ ಕಾನೂನನ್ನ ತೆರವುಗೊಳಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿತು. ಅವಾಗ ಅದನ್ನ ವಿರೋಧಿಸಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದಂತಹ ದಿಟ್ಟ ಮಹಿಳೆ ಕೂಡ ಅವರಾಗಿದ್ರು. ಅವರ ಸೇವೆಯನ್ನ ಗುರುತಿಸಿ 1972ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಕೂಡ ಪಡೆದರು. ನಂತರ ಬರ್ತಾರೆ KS ನಾಗರತ್ನಮ್ಮ. ಇವರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸಭಾಧ್ಯಕ್ಷೆಯಾಗಿರ್ತಾರೆ. ಅಂದ್ರೆ ನಾವು ಸ್ಪೀಕರ್ ಅಂತ ಏನ್ ಹೇಳ್ತೀವಿ ಇವರು ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ವಿರೋಧ ಪಕ್ಷ ನಾಯಕಿಯಾಗಿದ್ರು. ಇದನ್ನ ಗಮನಿಸ್ಬೇಕು. ಇವ್ರನ್ನ ನಮ್ಮ ನೀರ್ ಸಾಬ್ ಅಂತಾನೆ ಗುರುತಿಸಿಕೊಂಡಂತಹ ಅವತ್ತಿನ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದಂತಹ ನಜೀರ್ ಸಾಬ್ ಅವರು ಕೂಡ ತಮ್ಮ ಅಮ್ಮ ಅಂತ ಹೇಳಿ ಉಲ್ಲೇಖ ಮಾಡ್ತಾ ಇದ್ರು. ಅಂತಹ ಜನಪ್ರಿಯರು, ಮಾತೃ ಹೃದಯಿಗಳು ಈ ಕರ್ನಾಟಕದಲ್ಲಿ ಸಚಿವರಾಗಿ ತಮ್ಮದೇ ಛಾಪನ್ನ ಮೂಡಿಸಿದ್ದಾರೆ. ತಮ್ಮದೇ ಹುದ್ದೆಯನ್ನ ಕಂಡುಕೊಂಡು, ತಮ್ಮ ಸ್ವಯಂ ಪರಿಶ್ರಮದಿಂದ ಕಂಡುಕೊಂಡು ತಾವೇನು ಅಂತ ನಿರೂಪಿಸಿದ್ದಾರೆ. ಅದೇ ರೀತಿ ಮುಂದೆ ಮಾರ್ಗ್ರೆಟ್ ಆಳ್ವ, ಇವರು ಕೂಡ ಕರ್ನಾಟಕದ ಕಾಂಗ್ರೆಸ್ಸಿನ ಪ್ರಮುಖ ನಾಯಕಿಯರಲ್ಲಿ ಒಬ್ರು. ಇವರು ರಾಜ್ಯಸಭೆಯಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ರು. ಕೇವಲ ರಾಜ್ಯಸಭೆ, ಲೋಕಸಭೆಯಲ್ಲಿ ಮಾತ್ರ ಪ್ರತಿನಿಧಿತ್ವವನ್ನ ಪಡೆದಿರಲಿಲ್ಲ, ಉತ್ತರಾಖಂಡ, ರಾಜಸ್ಥಾನದ ರಾಜ್ಯಪಾಲರಾಗಿಯೂ ಕಾರ್ಯನಿರ್ವಹಿಸಿದ್ರು. ಅದೇ ರೀತಿ ಮನೋರಮಾ ಮಧುರಾಜ್, ಮೋಟಮ್ಮ ಇವರುಗಳು ಕೂಡ ತಮ್ಮದೇ ಒಂದು ಕಾರ್ಯಕ್ಷೇತ್ರವನ್ನ ರೂಪಿಸಿಕೊಂಡು ಸಚಿವರಾಗಿ ಕಾರ್ಯನಿರ್ವಹಣೆ ಮಾಡಿ ಒಂದು ಹೆಸರು. ಮಹಿಳೆ ಅಂದ್ರೆ ಕೇವಲ ಆಕೆ ಮನೆಗೆ ಮಾತ್ರ ಅಲ್ಲ, ಅಥವಾ ಕೇವಲ ವಿಧಾನಸಭೆಯ ಒಂದು ಸದಸ್ಯತ್ವಕ್ಕೆ ಮಾತ್ರ ಅಲ್ಲ, ಸಚಿವರಾಗಿ ಕೂಡ ಕಾರ್ಯನಿರ್ವಹಣೆ ಮಾಡಬಲ್ಲರು, ಅದರಲ್ಲೂ ಸಮರ್ಥವಾಗಿ ಅನ್ನೋದನ್ನ ತೋರಿಸ್ಕೊಟ್ರು. ಮೋಟಮ್ಮ ಅವರೆಂತೂ ಯಾವಾಗ್ಲೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಈ ಹೆಣ್ಣು ಮಕ್ಕಳಿಗೆ ಸಿಗೋದು ಜಾಸ್ತಿ. ಆದ್ರೆ ಅವರಿಗೆ ಪ್ರಥಮವಾಗಿ ಅರಣ್ಯ ಸಚಿವರಾಗಿಯೂ ಕೂಡ ಕೆಲಸ ಮಾಡುವ ಅವಕಾಶ ಸಿಕ್ತು. ಆದ್ರಿಂದ ಅವರು ಕರ್ನಾಟಕದ ಮೊದಲ ಮಹಿಳಾ ಅರಣ್ಯ ಸಚಿವೆ ಅಂತ ಕರೀಬಹುದು. ನಂತರ ಶೋಭಾ ಕರಂದ್ಲಾಜೆ, ಉಮಾಶ್ರೀ, ಜಯಮಾಲಾ, ಮತ್ತೆ ಇತ್ತೀಚೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್
ಇವರೆಲ್ಲ ತಮ್ಮ ತಮ್ಮದೇ ಕ್ಷೇತ್ರಗಳಲ್ಲಿ ಅತ್ಯಂತ ಗಣನೀಯವಾಗಿ ಅಲ್ಲದೆ ಹೋದ್ರು, ಕೆಲವೊಬ್ಬರಂತೂ ಗಣನೀಯವಾಗಿ, ಆದರೆ ಕೆಲವೊಬ್ರು ಒಂದೆರಡು ಸಾರಿ ಗೆದ್ದು ಕಾರ್ಯನಿರ್ವಹಣೆಯಿಂದ ಜನಮಾನಸದಲ್ಲಿ ಒಂದು ಸ್ಥಾನವನ್ನ ಪಡೆಯೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಶೋಭಾ ಕರಂದ್ಲಾಜೆ ಅವರಿಗೆ ಮೊದಲ ಬಾರಿಗೆ ಇಂಧನ ಸಚಿವರಾಗಿ ಕೆಲಸ ಮಾಡುವ ಅವಕಾಶ ಸಿಕ್ತು. ಅವರು ಮೊದಲ ಮಹಿಳಾ ಇಂಧನ ಸಚಿವೆಯಾಗಿ ಗುರುತಿಸಿಕೊಂಡರು. ಅದಲ್ಲದೆ ಕೇಂದ್ರ ಸರ್ಕಾರದಲ್ಲಿ ಕೃಷಿ ಹಾಗೂ ಆಹಾರ ಸಂಸ್ಕರಣೆ, ಬಳಿಕ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಚಿವೆಯಾಗಿ ಸೇವೆ ಸಲ್ಲಿಸಿದರು. ಉಮಾಶ್ರೀ ಮತ್ತೆ ಜಯಮಾಲಾ ತಮ್ಮ ಸಿನಿಮಾ ಕ್ಷೇತ್ರದ ಹೊರತಾಗಿ ರಾಜಕಾರಣದಲ್ಲಿ ಛಾಪನ್ನ ಮೂಡಿಸಿದರು. ಉಮಾಶ್ರೀ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಮಾತ್ರ ಅಲ್ಲ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲೂ ತಮ್ಮ ಛಾಪನ್ನ ಮೂಡಿಸಿದರು. ಪೌಷ್ಟಿಕ ಆಹಾರ, ಅಂಗನವಾಡಿ ಮತ್ತು ಮಹಿಳಾ ಕಲ್ಯಾಣ ಕಾರ್ಯಕ್ರಮಗಳಲ್ಲಿ ತಮ್ಮದೇ ಆದ ಒಂದು ಆದ್ಯತೆಯನ್ನ, ಪ್ರೀತಿಯನ್ನ, ಕಳಕಳಿಯನ್ನ ತೋರಿಸಿದರು. ನಟಿ ಜಯಮಾಲಾ ಮಾಹಿತಿ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಸಚಿವೆಯಾಗಿ ಕೂಡ ಕೆಲಸ ಮಾಡಿದರು. ಈ ವೇಳೆ ಕನ್ನಡ ಸಿನಿಮಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಉತ್ತೇಜನವನ್ನ ನೀಡಿದರು. ಈಗ ಕೊನೆಯದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿ ಗೃಹ ಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತರುವಲ್ಲಿ ಯಶಸ್ವಿಯಾದರು. ಇವರಂತೂ ತಮ್ಮ ಕ್ಷೇತ್ರದಲ್ಲಿ ಸತತವಾಗಿ ಗೆಲುವನ್ನ ದಾಖಲಿಸೋದರ ಮೂಲಕ ಕರ್ನಾಟಕ ಸಂಪುಟದಲ್ಲಿ, ಎಸ್ಪೆಷಲಿ ಇವತ್ತಿನ ಸರ್ಕಾರದಲ್ಲಿ ತಮ್ಮದೇ ಪ್ರಭಾವವನ್ನ ಹೊಂದಿದ್ದಾರೆ. ಇಲ್ಲಿ ಇನ್ನೊಬ್ಬರ ಹೆಸರನ್ನ ನಾನು ನೆನೆಸ್ಕೋಬೇಕು, ಲೀಲಾವತಿ ಆರ್ ಪ್ರಸಾದ್. ಅವರು ಕೂಡ ಸಾಮಾಜಿಕ ಕಲ್ಯಾಣ ಮತ್ತು ಮಹಿಳಾ ಅಭಿವೃದ್ಧಿ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಕೆಲಸವನ್ನ ನಿರ್ವಹಿಸಿದ್ರು. ಜೊತೆಗೆ ಸಾಮಾಜಿಕ ಸೇವಾ ಸಂಸ್ಥೆಗಳನ್ನ ಕಟ್ಟುವುದರಲ್ಲಿ, ಅವುಗಳನ್ನ ಪ್ರೋತ್ಸಾಹಿಸುವುದರಲ್ಲಿ ತಮ್ಮದೇ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ. ಕರ್ನಾಟಕದ 224 ವಿಧಾನಸಭಾ ಸದಸ್ಯರಲ್ಲಿ ಅಬ್ಬಬ್ಬ ಅಂದ್ರೆ 10ರಿಂದ 15 ಮಂದಿ ಮಹಿಳಾ ಸದಸ್ಯರಿದ್ರೆ ಹೆಚ್ಚು. ಇದಕ್ಕೆ ನಮ್ಮಲ್ಲಿ ಮಹಿಳೆಯರಿಗೆ ಟಿಕೆಟ್ ಕೊಡದೆ ಹೋಗೋದು, ಆಮೇಲೆ ಅವರಿಗೆ ಅವ್ರದ್ದೇ ಸಮಸ್ಯೆಗಳಿರೋದು, ಆಮೇಲೆ ಮಹಿಳೆಯರಲ್ಲಿ ರಾಜಕೀಯ ಪ್ರಜ್ಞೆಯ ಕೊರತೆ ಇರೋದು, ಈ ತರ ಬಹಳಷ್ಟು ಕಾರಣಗಳಿದ್ದಾವೆ. ಅದರಲ್ಲೂ ಕೂಡ ಯಾವುದೋ ಹೇಳಿದ್ನಲ್ಲ ಲಾಸ್ಟ್ ಮಹಿಳಾ ಮೀಸಲಾತಿ ಹೇಳಿದಾಗ, ಕುಟುಂಬ ಅಥವಾ ಸಮಾಜದಲ್ಲಿ ಯಾರೋ ಒಬ್ಬರ ಪ್ರೋತ್ಸಾಹದಿಂದ ಅವರು ರಾಜಕಾರಣಕ್ಕೆ ಬಂದು ತಮ್ಮದೇ ಒಂದು ಅಸ್ತಿತ್ವವನ್ನ ಕಂಡುಕೊಂಡಾಗ ಅವರನ್ನ ಗುರುತಿಸಿ ಅವರಿಗೊಂದು ಅವಕಾಶವನ್ನ ಕೊಡಬೇಕಾದ್ದು ಈ ಉಳಿದ 200 ಪುರುಷರ ಕರ್ತವ್ಯ ಆಗಿರುತ್ತೆ. ಅದು ಅವರ ಸಾಮಾಜಿಕ ಜವಾಬ್ದಾರಿ ಕೂಡ ಆಗಿರುತ್ತೆ. ಆ ಗಾಯತ್ರಿ ಶಾಂತನಗೌಡ ಅಳ್ತಾ ಹೋಗಿದ್ದು ನನ್ಗಿನ್ನೂ ಒಂಥರ ನೋವು ಕೊಡುತ್ತೆ. ಯಾಕಂದ್ರೆ ಅವರು ಅಂತಲ್ಲ, ಇನ್ನು ತುಂಬಾ ಜನ ಇದ್ರು. ಆ ಮೋಟಮ್ಮನವ್ರ ಮಗಳು ನಯನಾ ಮೋಟಮ್ಮ, ಅವರಂತೂ ಮಾತೇ ಆಡೋದು ಕೇಳಿಲ್ಲ ನಾನು. ವಿಧಾನಸಭೆಯಲ್ಲಿ ಯಾವ ಪ್ರಶ್ನೆನೂ ಕೇಳಿಲ್ಲ, ಅಥವಾ ಏನೋ ಅವರು ಇದಾರೋ ಇಲ್ವೋ ಅನ್ನೋ ಹಾಗೆ ಇದ್ದಾರೆ. ಆಕೆ ಕೂಡ ಚಿಕ್ಕ ವಯಸ್ಸಿನವರು. ಅದೇ ತರ ತುಂಬಾ ಜನ ಇದ್ದಾರೆ. ಅವರಿಗೆಲ್ಲ ಧ್ವನಿಯನ್ನ ಕೊಡಬೇಕಾಗಿದ್ದು, ಅವರ ಧ್ವನಿಯನ್ನ ವ್ಯಕ್ತಪಡಿಸಿ ಅವರ ಕಾರ್ಯಕ್ಷೇತ್ರ, ಅವರ ಕಾರ್ಯಕ್ಷಮತೆ ಏನು ಅಂತ ತೋರಿಸೋದಕ್ಕೆ ಅವರಿಗೊಂದು ಸಚಿವೆಯಾಗಿ ಕೆಲಸ ಮಾಡುವ ಅವಕಾಶವನ್ನ ಕಲ್ಪಿಸಬೇಕಾದ್ದು ಉಳಿದ ಪುರುಷ ಸದಸ್ಯರ, ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿಗಳು ಮತ್ತು ಅವರ ಉಳಿದ ಸಚಿವ ಸಂಪುಟದವರ ಕರ್ತವ್ಯ ಆಗಿದೆ. ಅದಿಲ್ದೇನೆ ಯಾರೋ ಒಬ್ಬರನ್ನೇ ಯಾವಾಗ್ಲೂ ಅಟ್ಟಕ್ಕೇರಿಸೋದು, ಉಳಿದವರೆಲ್ಲರನ್ನು ತಮ್ಮ ಲಾಬಿಗಳಿಗೆ ಬಳಸ್ಕೊಳ್ತಾ ಹೋಗೋದು, ಈ ತರ ಮಾಡ್ತಾ ಇರೋದನ್ನ ಕರ್ನಾಟಕದ ಜನತೆ ಗಮನಿಸ್ತಾ ಇದೆ. ಯಾರು ಸಂಬಂಧಪಟ್ಟ ಈ ಅಧಿಕಾರಿಗಳನ್ನ ಹಂಚಿದ್ದಾರಲ್ಲ ಅವರು ಅರ್ಥ ಮಾಡ್ಕೊಬೇಕು. ಎಸ್ಪೆಷಲಿ ಹೆಣ್ಣು ಮಕ್ಕಳು, ನೀವು ಗೃಹ ಜ್ಯೋತಿ ಕೊಡಿ, ಗೃಹಲಕ್ಷ್ಮಿ ಕೊಡಿ, ಅಥವಾ ನಮ್ಮ ಹೆಣ್ಮಕ್ಳನ್ನ ಉದ್ಧಾರ ಮಾಡೋದಕ್ಕೆ ಏನೇನು ಕಲ್ಯಾಣ ಯೋಜನೆಗಳನ್ನ ತಂದ್ರೂ ಓಟ್ ಹಾಕ್ಬೋದು ನಾವು. ಆದ್ರೆ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಗೌರವ ಬರೋದು ನಿಮ್ಮ ನಡವಳಿಕೆಗಳಿಂದ ಕೂಡ. ಈ ರೀತಿ ಒಬ್ಬ ಹೆಣ್ಮಕ್ಳು ಹತ್ಕೊಂಡು ಹೋಗಿದ್ದು ನನ್ನಂತವಳಿಗೆ ಈ ತರ ಬೇಜಾರಾಗಿರುವಾಗ ನೀವು ಯಾರೋ ಒಬ್ರನ್ನ ಮಾತ್ರ ಓಲೈಸ್ತೀರಾ, ಅಥವಾ ಉಳಿದವ್ರನ್ನೆಲ್ಲಾ ಹೆಣ್ಮಕ್ಳನ್ನ ಕಡೆಗಣಿಸ್ತೀರಾ. ನಿಮ್ಮ ಕಣ್ಣಲ್ಲಿ ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟು ಗೌರವ ಇಲ್ಲ, ಅವರು ನಿಮ್ಮ ಲಾಬಿಗಳಿಗೆ ಮಾತ್ರ ಬಳಸಲ್ಪಡುವವರು ಅಂತ ಯೋಚನೆ ಮಾಡಬಲ್ಲ ಕರ್ನಾಟಕದ ಸಾಕಷ್ಟು ಮಂದಿ ಮಹಿಳೆಯರಿದ್ದಾರೆ.
ಅವರ ಓಟುಗಳು, ಅವರ ಅಭಿಪ್ರಾಯಗಳು ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ಥಾನಕ್ಕೆ ಎಚ್ಚರಿಕೆ ಗಂಟೆಯನ್ನ ಕೊಡಬಲ್ಲವು. ಇವುಗಳನ್ನೆಲ್ಲ ಸಂಬಂಧಪಟ್ಟವರು ಅರ್ಥ ಮಾಡ್ಕೊಬೇಕು, ನೆನ್ಪಿಟ್ಕೋಬೇಕು, ಎಚ್ಚೆತ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಇಷ್ಟೊಂದು ವಿವರವನ್ನ ಹೇಳಿದ್ದೀನಿ. ಇದೆಲ್ಲ ಹೌದು ಅಂತೀರಾ, ಇಲ್ಲ ಅಂತೀರಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಅಲ್ಲಿ ಹೇಳಿ. ಕಮೆಂಟ್ಗಳು ಗೌರವಯುತವಾಗಿರ್ಲಿ, ಯಾಕೆಂದ್ರೆ ಅದು ನಿಮ್ಮ ಮನಸ್ಸನ್ನ ನೀವೇನು ಅನ್ನೋದನ್ನ ಹೇಳುತ್ತೆ. ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.